ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನನ್ನಿಂದ ನಿಂತಿರ್ತಕ್ಕಂಥ ಒಂದು ಪುಟ್ಟ ಬಾಲಕಿ, ಆಕೆ ಹೆಸರು ಸನ್ನಿಧಿ ಅಂತೇಳಿ. ಆ ಸನ್ನಿಧಿ ಹೆಸರಿನಲ್ಲೇ ಸನ್ನಿಧಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅಂಬೇಡ್ಕರ್ ಕಾಲೇಜ್ ಕೆಂಗುಂಟೆ ಸರ್ಕಲ್ ಬಳಿ ಇದೆ, ನಾಗರಬಾವಿ. ಅಲ್ಲಿ ಇರ್ತಕ್ಕಂಥ ಒಂದು ಸ್ಟುಡಿಯೋ. ಆ ಸ್ಟುಡಿಯೋದಲ್ಲಿ ಚಲನಚಿತ್ರ ಅಭಿನಯ ಮತ್ತು ಧಾರಾವಾಹಿ ಇವುಗಳು ತರಬೇತಿಯನ್ನು ನಡೆಸ್ತಾ ಇದ್ರು. ಆ ನಂತರ ಕೆಲವಾರು ದಿನಗಳ ನಂತರ ಡ್ಯಾನ್ಸ್ ತರಬೇತಿಯನ್ನು ಸಹಿತ, ಅದರ ಜೊತೆಗೆ ಭರತನಾಟ್ಯ, ಹೀಗೆ ಅನೇಕ ಕಲೆಯ ಪ್ರಕಾರಗಳನ್ನ ನಮ್ಮ ಸನ್ನಿಧಿ ಸ್ಟುಡಿಯೋದಲ್ಲಿ ಅರವಿಂದ್ರವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇತ್ತು. ಈಗ ಹೊಸದಾಗಿ ಒಂದು ಸೇರ್ಪಡೆ ಆಗ್ತಾ ಇದೆ. ನಮ್ಮ ಶ್ರೀಮತಿ ಶಾರದಾ ಅಂತ ಹೇಳಿ ಸಂಪತ್ತಿಗೆ ಸವಾಲ್ ನಾಟಕದ ಒಂದು ತರಬೇತಿಯನ್ನ, ರಂಧ್ರಗಳನ್ನ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ನಾನು ನಿಮ್ಮ ಮುಂದೆ ಮಾತಾಡ್ತಾ ಇರ್ತಕ್ಕಂಥ ಚಳ್ಳಕೆರೆ ರಘುನಾಥ್ ಅಂತ ಹೇಳಿ ನನ್ನ ಒಂದು ನಾಟಕ ಮತ್ತೆ ಗ್ರಾಮ ಸೇವಕ ಅಂತ ಹೇಳಿ ಒಂದು ನಾಟಕವನ್ನ, ಇಂದಿನ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ನಾಟಕದ ರಂಧ್ರವನ್ನ ಸನ್ನಿಧಿ ಸ್ಟುಡಿಯೋದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಸನ್ನಿಧಿ ಸ್ಟುಡಿಯೋ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಅರವಿಂದ್ರವರು ನಮಗೆ ಇಲ್ಲಿ ಸ್ಥಳ ಅವಕಾಶವನ್ನು ಕೊಡುವುದರ ಜೊತೆಗೆ ಕಲೆಯ ಪ್ರೋತ್ಸಾಹಕ್ಕೆ ಅವರು ನಿಂತಿದ್ದಾರೆ ನಮ್ಮ ಬೆನ್ನೆಲುಬಾಗಿ. ಅವರಿಗೆ ನಾವು ಒಂದು ಕೃತಜ್ಞತೆಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ತಾವುಗಳು ಸಹಿತ ಕಲೆಯ ಬಗ್ಗೆ, ಕಲೆಯ ಅಭಿಮಾನವನ್ನು ಹೊಂದಿದ್ರೆ, ಕಲೆಯನ್ನು ನಾವು ಕಲಿಬೇಕು ಅಂತಕ್ಕಂಥ ಆಸಕ್ತಿ ತಮಗಿದ್ರೆ ದಯವಿಟ್ಟು ಸನ್ನಿಧಿ ಸ್ಟುಡಿಯೋಗೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿ ವಿವಿಧ ಸ್ತರಗಳಲ್ಲಿ, ಅಂದ್ರೆ ವಿವಿಧ ವಿಭಾಗಗಳಲ್ಲಿ ತರಬೇತಿಯನ್ನ ಚಾಚೂ ತಪ್ಪದೆ ತರಬೇತಿಯ ತಜ್ಞರನ್ನ ಒಳಗೊಂಡಂತ ಒಂದು ಸಮೂಹ ಇಲ್ಲಿ ಬಂದು ನಿಂತಿದೆ. ಆ ಸಮೂಹದೊಂದಿಗೆ ತಾವು ನಟನೆಯ ಅಭಿನಯದ ಜೊತೆಗೆ ಹೇಗೆ ನಾವು ಹೊಂದಿಕೆಯನ್ನು ಮಾಡ್ಕೋಬೇಕು, ತೆರೆ ಹಿಂದೆ ತೆರೆ ಮುಂದೆ ಯಾವ ರೀತಿ ಅಭಿನಯಿಸಬೇಕು ಅಂತಕ್ಕಂಥದನ್ನ ಸಂಪೂರ್ಣವಾಗಿ ಯಾವುದನ್ನು ಬಿಡದಂತಹ ರೀತಿಯಲ್ಲಿ ಇವತ್ತಿನ ತಂತ್ರಜ್ಞಾನದ ವ್ಯವಸ್ಥೆಯೊಂದಿಗೆ ತರಬೇತಿಯನ್ನು ಹೇಳ್ಕೊಡಲಾಗ್ತಾ ಇದೆ. ಆದ್ರಿಂದ ಆಸಕ್ತರು ಯಾವುದಕ್ಕೂ ತಡ ಮಾಡದೆ ನಿಮ್ಮ ಒಂದು ಕಾಲ ಅವಧಿಯಲ್ಲಿ ಚಲನಚಿತ್ರ ಅಭಿನಯ ಇರ್ಬೋದು, ಧಾರಾವಾಹಿ ಇರ್ಬೋದು, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ನೃತ್ಯದಲ್ಲಿ ಇವತ್ತಿನ ಆಧುನಿಕ ಡ್ಯಾನ್ಸ್ಗಳೇನು ನೋಡ್ತಾ ಇದ್ರಿ, ಅದರ ಜೊತೆಗೆ ಭರತನಾಟ್ಯ ಕೂಡ ಒಂದು. ಆ ಭರತನಾಟ್ಯ ಕಲ್ತು ಬಿಟ್ರೆ ನೀವು ಎಂಥ ಡ್ಯಾನ್ಸ್ಗಳನ್ನು ಕೂಡ ನೀವು ಮಾಡೋದಕ್ಕೆ, ಲೀಲಾಜಾಲವಾಗಿ ಅಭಿನಯಿಸಲಿಕ್ಕೆ ಇದೊಂದು ಸೂಕ್ತವಾದ ವೇದಿಕೆ. ಇಂಥ ವೇದಿಕೆಯನ್ನ ನೀವು ಬಳಸ್ಕೋಬೇಕು ಅಂತಂದ್ರೆ ಸರಿಯಾದ ಸೂಕ್ತ ತರಬೇತಿ ಕೂಡ ಅಗತ್ಯ ಇದೆ. ಆದ್ರಿಂದ ನಮ್ಮ ಸನ್ನಿಧಿ ಹೆಸರಿನಲ್ಲೇ ಇರ್ತಕ್ಕಂಥ ಈ ಸ್ಟುಡಿಯೋಗೆ ನೀವು ಮತ್ತೊಮ್ಮೆ ಮಗದೊಮ್ಮೆ ಯಾವತ್ತಾದ್ರೂ ಬಿಡುವು ಮಾಡಿಕೊಂಡು ಬಂದು ಅರವಿಂದ್ರವ್ರನ್ನ ಸಂಪರ್ಕಿಸೋದ್ರ ಜೊತೆಗೆ ತರಬೇತಿ ಶಾಲೆಯನ್ನ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮೊಂದಿಗೆ ಚಳ್ಳಕೆರೆ ರಘುನಾಥ್, ಶ್ರೀಮತಿ ಸುಮಾ. ನಮಸ್ಕಾರ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತಾ ಇದ್ದೆ, ಏನು ಅಂತಂದ್ರೆ ಶ್ರೀಯುತ ಅರವಿಂದ್ರವರ ಬಗ್ಗೆ. ಅರವಿಂದ್ರವರು ಕಳೆದ 5-10 ವರ್ಷಗಳಿಂದ ಸಿನಿಮಾ, ನಾಟಕ ಮತ್ತೆ ಸೀರಿಯಲ್ ಇಂಥವಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಮತ್ತೆ ಅಭಿನಯವನ್ನು ಮಾಡೋದ್ರ ಜೊತೆಗೆ ಸನ್ನಿಧಿ ಸ್ಟುಡಿಯೋವನ್ನ 5 ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಇವರು ಮೂಲತಃ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣದವರು. ಇಲ್ಲಿಗೆ ಬೆಂಗಳೂರಲ್ಲಿ ಬಂದು ಕಲೆಯನ್ನು ಪ್ರೋತ್ಸಾಹಿಸೋದ್ರ ಜೊತೆಗೆ ಕಲಾ ಸರಸ್ವತಿಯನ್ನ ಆರಾಧಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ರು. ಇವರು ಇವತ್ತು ಕೇವಲ ಯುವಕ ಯುವತಿಯರಿಗೆ ನಟನೆ ತರಬೇತಿಗಳನ್ನ ಮತ್ತೆ ಡ್ಯಾನ್ಸ್ ಇತ್ಯಾದಿಗಳನ್ನ ಅಷ್ಟೇ ಹೇಳಿ ಅವರು ಕಳಿಸ್ಕೊಡ್ತಾ ಇಲ್ಲ. ಒಂದಷ್ಟು ಧಾರಾವಾಹಿಗಳಿಗಾಗ್ಲಿ ಸಿನಿಮಾಗಳಿಗಾಗ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಸಿನಿಮಾ ಮತ್ತೆ ಸೀರಿಯಲ್ಗಳ ಒಂದು ಮಾಧ್ಯಮದಲ್ಲಿ ಅವರು ಕೂಡ ಒಬ್ಬ ವ್ಯವಸ್ಥಾಪಕರು, ಅಂದ್ರೆ ಮ್ಯಾನೇಜರ್ ಕೂಡ ಹೌದು. ಆ ಮ್ಯಾನೇಜರ್ ಆಗಿ ಅವ್ರು ಕೆಲಸ ಮಾಡ್ತಿರೋ ಜೊತೆಗೆ ಅವರು ಇಲ್ಲಿ ತರಬೇತಿಯನ್ನು ಹೊಂದಿರ್ತಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಅವರು ಬೇರೆ ಬೇರೆ ನಿರ್ದೇಶಕರಿಗೆ ಮತ್ತೆ ಪ್ರೊಡಕ್ಷನ್ಸ್ಗೆ ಅವರು ಕಳಿಸ್ಕೊಡ್ತಾ ಇದ್ದಾರೆ. ಇಂತಹ ಅವಕಾಶ ನೀವು ಬಿಡಕ್ಕಾಗತ್ತಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಬನ್ನಿ, ಜಾಯಿನ್ ಆಗಿ. ನೀವು ಜಾಯಿನ್ ಆಗೋದ್ರ ಜೊತೆಗೆ ಬೇರೆಯವ್ರನ್ನು ಕರ್ತನ್ನಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೀನಿ. ನಮಸ್ಕಾರ.